ಅವ್ರಿಗೆ ಕೂಡ ವರ್ಷ ಏನು ಓಪನ್ ಮಾಡ್ಕೊಂಡು 4 ಮಂದಿ ಹೊಡೆಯಕತ್ತೀರಲ್ಲ ಮನುಷ್ಯ ಹತ್ರ ರಾಕ್ಸಿದ್ದೀರಿ ನೀವು. ನಿನ್ಗೆ ಗೊತ್ತಾಗ ಸುಂಕರಣ ಏನು ಗೊತ್ತಾಗಲ್ಲ, ಏನು ಬಿಡಿಸಿ ಹೇಳ್ರಿ. ಇವ್ನ ಏನ್ ಮಾಡಕ್ ಗೊತ್ತಾ ಇವ್ನು ಸ್ವಲ್ಪ ಮ್ಯಾಲ ನೋಡೋಣ. ಕಬ್ಬಿ ತೋಟಕ್ಕೆ ಹೋಗಿ ಅಷ್ಟು ಲೇಟ್ ಮಾಡ್ಬಿಟ್ಟೆ. ಆಟ ಚೆನ್ನಾಗಿರ್ತದ ಬರ್ಮಣ. ಎದಕ್ಕಿಲ್ಲ ಇಷ್ಟ ಲೇಟ್? ಇಲ್ಲಣ್ಣ ಸ್ವಲ್ಪ ಕೆಲ್ಸ ಇತ್ತು. ತಿನ್ನಾಕ ಕುಡಿಯಾಕ ಅಂದ್ರೆ ಬದುಕ್ ನಂಗೆ ಬರ್ತಿರ್ಲ. ಬರ್ಬೇಡಿ ಪಂಪ್ ರಿಪೇರಿ ಮಾಡೋದೈತ್ ಬರ್ರಿ. ಏನಣ್ಣ ಏನಾಗತ್ ಪ್ರಾಬ್ಲಮ್ ಇದ್ರದ್ದು? ಇದ್ರಾಗ ಮುಳ್ಳು ಸೌದು ಸಣ್ಣದಾಗ್ಬಿಡತ್ ಮುಳ್ಳು. ನಿಂದ ಮುಳ್ಳು ಅಣ್ಣ ತಿಂತೀರೋ? ನಂದ ಸಣ್ಣದಾಗತ್ ಮುಳ್ಳು, ಮಿಷಿನಿನ ಮುಳ್ಳು. ನೀನ್ ಹೋಗೋಣ ನಾವು ಸರಿನಾ ಸರಿ ಎಲ್ಲ ಕೈ ಇಟ್ಟ ಮೇಲೆ ಅದು ಮುಗ್ದಂಗ ಕೆಲಸ ಮಾಡೋಣ. ಅಣ್ಣ ಇದು ಸರಿ ಹುಡ್ರ, ನೀವ್ ಕೆಲ್ಸ ಮಾಡ್ತೀರಿ. ನಂದ್ ಇಲ್ಲೇ ಸ್ವಲ್ಪ ಕೆಲ್ಸ ಐತೆ. ಏನ್ ಕೆಲ್ಸ ಅಣ್ಣ? ನಮ್ಮದು ಪಂಪ್ ಹೊಂಟೈತಿ, ಆ ಪಂಪ್ ಚಾರ್ಜ್ ಮಾಡಿ ಬರ್ತದೆ. ನೀವ್ ಈ ಪಂಪ್ ರೆಡಿ ಮಾಡ್ರಿ. ನಾನು ಹೊಸದಾಗಿ ಇಂಜಿನಿಯರಿಂಗ್ ಮಾಡೋ ಹೊತ್ನಾಗ ಇವೆಲ್ಲ ಲೆಕ್ಕಕ್ಕಿದ್ದಲ್ಲ ಗೋವಿಂದಣ್ಣ. ಅವ್ ಕೆಲ್ಸ ಇದ್ದಿದ್ದು ಅಲ್ಲಿ ನೋಡಲ್ಲಿ ಒಂದಣ್ಣ ಒಬ್ಬತ್ತ ಎಣ್ಣೆ ಹೊಡ್ಯಾಕತ್ತೆ ಕುತ್ಕೊಂಡ. ಹೋಗೋಣ ಬರ್ರಿ ಫಸ್ಟ್. ಬರ್ರಿ ಮುಂದೆ ನೋಡಿಲೆ ನೋಡಪ್ಪ ಅಣ್ಣ ಫುಲ್ ಜೂಮ್ ಒಳಗೆ ಎಣ್ಣೆ ಹೊಡ್ಕಂತ ಕುಂದ್ಬಿಟ್ಟಾನ ಇಲ್ಲಿ. ಅದ ಸಂಪದನಪ್ಪ ಹುಡುಗ. ಏನಪ್ಪಾ ನಿನಗೆ ನಾನ್ ಜೂಮ್ ನಗದಿನ ಕಾಣಾಗೈತೆ. ಏನಣ್ಣ ನಿನಗೆ ನಾನ್ ಸಂಪದಿನ ಅಂತ ಅನ್ಸಕೈತ? ಸ್ವಲ್ಪ ನನ್ ಸ್ಪೆಕ್ಟ್ ತೆಗೆದು ನೋಡ್ರಿ ಅಣ್ಣ, ಗೊತ್ತಾಗತ್ ನನ್ ಗತಿ. ನಿನ್ನ ಅಳಬೇಡಪ್ಪ. ಇರೋದೊಂದ ಬೇರು ಓವರ್ ಆಕ್ಟಿಂಗ್ ಮಾಡ್ಬೇಡ ಕೊಡು. ಏನಾಗತ್ತೆ ಬಾಯ್ ತಗ ಬೋಳ. ನಾನ್ ಸತ್ತೋಕೆನಣ್ಣ. ಸತ್ತೋಕೆ ಈ ಬೀರ್ ಒಳಗ ವಿಷ ಹಾಕಿ ಕುಡಿದ್ ಸತ್ತೋಕೆ ನಾನು. ಮಾಡ್ತಿಲ್ಲ ನೀನು. ಏನಾಗತ್ತೆ ನಿನ್ಗೆ ಅಂತದ? ನಾವಿಲ್ಲ ಇಲ್ಲಿ ಅಣ್ಣ, ನೀವೆಲ್ರು ಅದಿರಿ, ಆದ್ರ ಆ ಕೆಲ್ಸ ನಿಮ್ ಕೈಲಿ ಮಾಡಕ್ಕಾಗಲ್ಲಣ್ಣ. ಅದೇನಿಲ್ಲ, ನನ್ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಲ್ಲ ನಾನು. ಪ್ರಾಣ ಬೇಡಣ್ಣ. ಮತ್ತೇನ್ ಬೇಕು ಬಗಳು? ಅಣ್ಣ ಆ ಸುಖ ನಿಮ್ ಕೈಲಿ ಕೊಡಕ್ಕಾಗಲ್ಲಣ್ಣ. ಆ ಸುಖ ಯಾ ಸುಖ ಹೇಳಿ ನಾವೇ ಕದಿಸ್ಕೊಂಡ್ರೆ ಇಲ್ಲಿ ಏನ್ ಬೊಗಲ್ ಸಾಯಿ. ನಾನು ಮದುವೆ ಆಗ್ಬೇಕಂತ ಅನ್ಕೊಂಡಿನಿ, ಆ ಸುಖ ನಿಮ್ ಕೈಲಿ ಕೊಡಕ್ಕಾಗತ್ತ? ಪಣಿ ನಿನಗೆ ಅಣ್ಣನ ಪ್ರೀತಿ ಬೇಕಾದ್ರೆ ಕೊಡ್ತಪ್ಪ, ತಮ್ಮನ ಪ್ರೀತಿ ಬೇಕಾದ್ರೆ ಕೊಡ್ತಪ್ಪ, ಕೊನೆಗೆ ಅಮ್ಮನ ಪ್ರೀತಿ ಬೇಕಾದ್ರೆ ಕೊಡ್ತಪ್ಪ. ಆ ಸುಖ ನಮ್ ಕೈ ಕೊಡದಾಗಲ್ಲಪ್ಪ. ಟ್ರೈ ಮಾಡಿ ನೋಡ್ರಿ. ನಿನಗೆ ಸುಮ್ಮನೆ ಮತ್ತೆ ಅಡ್ಡಾಡ್ ಬರ್ತೀರಿ ನನಗೆ. ಅದೆಲ್ಲ ಬಿಡ್ರಿ ಈಗ. ಮನ್ ಹೆಣ್ಣು ನೋಡ್ಕೊಂಬರಕ್ ಹೋಯ್ತಲ್ಲ, ಏನತ್ಲ ಅದು? ಏನಾತ ಹೇಳಣ, ಏನಾಯ್ತು? ಓಕೆ ಡೀಲ ನೋಡಿಲ್ಲ ಅಣ್ಣ. ಹುಡುಗಿಯರ ಮನೆಯವರು ನನ್ನ ಕ್ಯಾನ್ಸಲ್ ಮಾಡಿದ್ರಣ್ಣ. ಅವ್ರಿಗೆ ಗೋರ್ಮೆಂಟ್ ಜಾಬ್ ಇರೋ ಹುಡುಗಬೇಕಂತೆ, ಅದು ಅಲ್ದೆ ಸ್ವಂತ ಮನೇನೂ ಇರ್ಬೇಕಂತೆ. ಅಣ್ಣ ಈಗಿನ ಜನರೇಷನ್ ತಂದೆ ತಾಯಿಗಳು ಹೆಂಗ್ ಗೊತ್ತಾ, ಅವರೇ ಬಾಡಿಗೆ ಮನೆ ಒಳಗಿರ್ತಾರ, ಆದ್ರ ಅವ್ರಿಗೆ ಮನೆ ಹಳೆಯ ಮಾತ್ರ ಗೋರ್ಮೆಂಟ್ ಜಾಬ್ ಇರೋನೇ ಬೇಕು, ಸ್ವಂತ ಮನೆ ಇರೋನೇ ಬೇಕು. ಹೆಣ್ಣೆತ್ತಾರ ಅಂದ್ಮೇಲೆ 100 ಕಂಡೀಷನ್ ಇದ್ದ. ಈಗ ನೋಡಿದ್ರೆ ಮದುವೆ ಅನ್ನೋದು ವ್ಯಾಪಾರ ಆಗ್ಬಿಡತ್ತಪ್ಪ. ಆ ವ್ಯಾಪಾರದಾಗ ನನ್ ಕಸ್ಟಮರ್ ಆಗಬಾರ್ದು ಅಂತೇಳಿ ನಾನು ಸಹಾಯಕ ಟ್ರೈ ಮಾಡಕತ್ತೀನಿ ಅಣ್ಣ. ಅಣ್ಣ ಈ ಮ್ಯಾಟ್ರ್ ಹಿಂಗಾಗ್ಬಿಟ್ರೆ ದೊಡ್ಡ ಸೀರಿಯಸ್ ಮ್ಯಾಟ್ರ್ ಆಕೈತಿ. ಫಸ್ಟ್ ಪಂಚಾಯತಿ ಕರೆಸಿ ಇದನ್ನ ಬಗೆಹರಿಸ ಬರ್ರಿ. ಫಸ್ಟ್ ಕೆಲಸ ಮಾಡೋಣ ಬರ್ರಿ. ಪಂಚಾಯತಿ ಕಲಿಸಿ ತಪ್ಪು ನೀತು ಅಂದ್ರೆ ನಮ್ಗೆ ಏನಂತ ಗೊತ್ತಾಕತಿ. ಈಗ ಬಾಯ್ ತೋದು ಬೊಗಳ್ರಿ ಒಟ್ಟು. ಅಣ್ಣ ಅದು 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 ಅಂತಂದ್ ಅಗಲಲ್ಲ ರಾಗ ತೆಗಿಬೇಡ್ರಿ. ಏನಂತ ಬೊಗಳ್ರಿ ಅದನ್ನ. ಏನಿಲ್ಲ ಅಣ್ಣ, ಪಣಿ ಆಗ್ಲಲ್ಲ ಸಾಯ್ತೀನಿ ಅಂತ ಅನ್ನಕತ್ತೇನಣ್ಣ. ಹೌದೇನ ಪಣಿ ಸಾಯ್ತೇನ? ಏನಾಗೈತೆ ನಿನಗಂತದ? ಸಾಯೋದು ಆಟ ಆಗೈತೆ ಅನ್ನೋ. ಸಾಯ ಅಂತದ್ ಏನಾಗೈತೆ ಬೊಗಳ್ರಿ ನೆಟ್ಟಗ. ಅದೆಲ್ಲ ಗೊತ್ತಿಲ್ಲ ಅಣ್ಣ, ಒಟ್ಟು ನಾನು ಸಾಯ್ಬೇಕಷ್ಟ. ವಿಚಾರ ಏನನ್ನೋದು ಅವನು ಹೇಳುವಲ್ಲ. ನೀವರ ಬಗಳು ಸಾಯಿರಲಿ ಅಪ್ಪ. ಏನಾಗೈತೆ ನಿಮಗೆ? ಇಲ್ಲಿ ನಮ್ ಟೈಮ್ ಕೆಡಿಸ್ತಿರಲ್ಲ. ಏನಿಲ್ಲ ಅಣ್ಣ, ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ದ, ಅದು ಏನ್ ಕ್ಯಾನ್ಸಲ್ ಆತಂತೆ. ಕ್ಯಾನ್ಸಲ್ ಆದಕ್ಕ ಅವನು ಸಹಾಯ ಕೊಂಟಾನ. ನೀನನ್ನ ಹೇಳೋಣ ಅವನಿಗೆ ಸಾಯ್ತೀನಿ ಅಂತಾನ ಅವನು. ಅಲ್ಲೋ ಹುಚ್ಚ, ಹೆಣ್ಚಿಲ್ಕ ಸಾಯಕ್ ಹೊಂಟಲ್ಲೋ ನೀನ್. ಏನ್ ಮಾಡಕಣ ಮತ್ತೆ? ಲೇ ತಮ್ಮ, ಮದುವಾಗ್ಲಿಲ್ದಂಗ ಆರಾಮದಿ. ಮದುವೆ ಆಗಿರೋ ಗೋಳೆ ಯಾಕೆ ಬೇಕಲ್ಲೇ ಅದು? ಈಗ ಆರಾಮಿದ್ಬಿಡ್ಲೆ. ಯಾಕಣ ನೀವೆಲ್ಲರೂ ಮದುವೆ ಆಗಿ ಸಂಸಾರ ನಡೆಸಿಂದ ಆರಾಮಿಲ್ಲ ನೀವು? ಮದುವೆ ಆಗಿ ಬಾಳ ಆರಾಮಿದೇವಪ್ಪ ಕೃಷ್ಣ. 20 ವರ್ಷ ಆತಪ್ಪ ಮದುವೆ ಆಗಿ. 2 ವರ್ಷ ಬಾಳ ಆರಾಮಿದ್ದೆ, ಆಮೇಲೆ ಇನ್ನೂ ಬಾಳ ಆರಾಮದೀನಿ. ಎಷ್ಟು ಆರಾಮದೀವಿ ಅಂದ್ರೆ ಅದು ಹೇಳಕ್ ಆಗೋದ್ ಬಿಡ ನನ್ನ ಕೈಲಿ. ಸಂತೋಷ ಆಗೋದಿವಿ, ನೋಡಕ ಆರಾಮದೀವಿ ಅಂತ ನಿನ್ಗೆ ಅಂತ ಕತ್ತಪ್ಪ. ನಮ್ ಕಷ್ಟ ನಮಗ್ ಗೊತ್ತೈತಿ, ಯಾರಿಗ್ ಹೇಳಕಪ್ಪ ನಮ್ ಕಷ್ಟ. ಗೋಣ ನೀವು ಮದುವೆ ಅಂದ್ರೆ ಇಷ್ಟ ವರ್ಷಕತ್ತೀರಿ,
ಆ ಹುಡುಗಿನೂ ಮದುವೆ ಆಗ್ಬೇಕು ಅನ್ಕೊಂಡಣ ಆತ. ಏ ಅಪ್ಪಿ ಮದ್ವೆ ಆಗ್ಲದಂಗ ಚಂದದನ. ಅವನ್ 5 ಗಂಟೆಗೆ ಎದ್ರೇನು 10 ಗಂಟೆಗೆ ಎದ್ರೇನು ನಡಿತತಿ. ಇವಾಗ ಮದ್ವೆ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆಗೆ ತರಕಾರಿಗೆ ಓಡ್ಬೇಕಪ್ಪ ಬ್ಯಾಗ್ ಹಿಡ್ಕೊಂಡು. ಅಂತಂದೇನಪ್ಪ ಬೆಳಗ್ಗೆ 5 ಗಂಟೆಗೆ ಎದ್ದು ತರಕಾರಿ ತರಕ್ ಹೋಗ್ತಾನ. ನಮ್ದು ಯಾರಿಗೆ ಹೇಳ್ಬೇಕು? ಬೆಳಗ್ಗೆ ಎದ್ದು ಕಸ ಅನ್ಬೇಕು, ರಂಗೋಲಿ ಹಾಕ್ಬೇಕು, ನೀರಿನ ಕ್ಯಾನ್ ತಗೊಂಡ್ ಹೋಗ್ಬೇಕು, ಹಾಲ್ ತರಬೇಕು. ಅಷ್ಟಲ್ದ ನನ್ನ ಮಕ್ಳು ಮುಕ್ಳಿ ತೊಳಿಬೇಕು. ಐತಪ್ಪ ನನ್ ಗೋಳು ಯಾರು ಕೇಳ್ತಾರಪ್ಪ? ಬೆಳಿಗ್ಗೆ ಎದ್ದು ಕಸ ಅಂದು ಬಂಡಿ ನಾನಾ ಒರ್ಸ್ಬೇಕಪ್ಪ. ಏ ಬಿಡ್ರ ನನ್ ನೋಡ್ರಿ ನಿಮ್ಗೆ ಏನ್ ಅನ್ಸ್ತೈತೆ? ಹೌದು ಅಣ್ಣ ನೀನು ಭೀಮಣ್ಣ, ಭೀಮಣ್ಣ ನೀನು ಭೀಮ ಭೀಮಣ್ಣ ನೀನು. ಅನ್ಕೊಳ್ರಿ ಏನ ಅನ್ಕೊಳ್ರಪ್ಪ. ನನ್ ಕಷ್ಟ ನನಗ್ ಗೊತ್ತ. ಅಯ್ಯೋ ಯಾಕಣ್ಣ ನೀವ ಹಿಂಗಂದ್ರೆ ಹೆಂಗಣ? ಇವನಪ್ಪ ನಿಮ್ ಕಡೆ ಭೀಮ್ ಕಂಡಂಗ್ ಕಾಡ್ತನ. ಮನೆಗ್ ನೋಡಿದ್ರ ತರಕಾರಿ ನಾನ ಹೆಚ್ಚಬೇಕು, ಅಲ್ಲಿ ನನ್ನ ಹೆಂಡತಿಗೆ ಆರಾಮ ನಾನು ಅಡಿಗೆ ಮಾಡ್ಬೇಕು. ನೋಡೋಣ, ತರಕಾರಿ ಬೇಕಾದ್ರೆ ನಾನ ತರ್ತೇನೆ, ಅಡಿಗೆ ಬೇಕಾದ್ರೆ ನಾನ ಬರ್ತೇನೆ, ನೆಲ ಬೇಕಾದ್ರೆ ನಾನು ಬರ್ತೇನೆ. ಅದೇ ಮಾಡ್ತಿರ್ ಗೊತ್ತಲ್ಲ, ಒಟ್ನಲ್ಲಿ ನನಗೆ ಮದ್ವೆ ಆಗ್ಲೇಬೇಕು. ಬನ್ನಿ ಅನುಭವಸ್ತ್ರ ಆಗತ್ತೀರ, ಅರ್ಥ ಮಾಡ್ಕ. ಅವ್ರು ಹೇಳ್ತಾರಂದ್ರ ಅದಕ್ಕೊಂದು ಅರ್ಥ ಇರ್ತೈತಿ. ನೋಡೋಣ, ಅರ್ಥ ಇರ್ತತೆ, ಪರ್ತತೆ, ಉಪ್ಪು ಇರ್ತತೆ, ಖಾರ ಇರ್ತದೆ, ಅದೆಲ್ಲ ನನಗೆ ಬೇಡ. ಒಟ್ನಲ್ಲಿ ನಾನು ಮದ್ವೆ ಆಗ್ಲೇಬೇಕು. ಎಷ್ಟು ಮಂದಿ ಹೇಳಿದ್ರು ಕೇಳವಲ್ಲ ಇವನು. ಆ ಹಿರಿಯರು ಕೂಡ ಹೇಳಿದ್ರು ಕೂಡ ಕೇಳವಲ್ಲ. ಇವನು ಬಲು ಜಗಮಂಡಿದ್ದಂಗ ಅದಾನ. ಹೆಂಗನ ಮಾಡ್ಕೇಳ್ರಪ್ಪ, ನನ್ ಸ್ವಲ್ಪ ಕೆಲಸ ಹೋಯ್ ಬರ್ತಾನ. ಇವನು ತಮ್ಮ ಹೇಳಿದ್ ಮಾತು ಕೇಳುವಲ್ಲ ನೀನು. ನಿನ್ನ ಹಣೆ ಬರ ನೀನ್ ಅನ್ಭವಿಸ್ಕ. ಮುಕ್ಕೋಟಿ ದೇವ್ರು ಬಂದ್ರೆ ನಿನ್ನ ಕಾಪಾಡ್ದಾಗಲ್ಲ. ಅದೇನ್ ಮಾಡ್ತಿರ್ ಗೊತ್ತಲ್ಲ ಅಣ್ಣ, ಒಟ್ಟೇನ ಆಗ್ಲಿ ಒಟ್ಟಲ್ಲಿ ನಾ ಮದ್ವೆ ಆಗ್ಲೇಬೇಕು. ಪಂಚಾಯತ್ದಾಗ ಹೇಳೋ ಒಟ್ಟು ನಾವ್ ಹೇಳಿವಿ. ಅವ್ನ್ ಕೇಳಲ್ಲ ಅಂದ್ರೆ ನಮ್ಗೆ ಇದ್ರ ಮೇಲೆ ನಿಮಿ ಮುಟ್ಟದ್ದು ಆತು ಮುಟ್ಟದ್ದು. ಇದ್ರ ಮೇಲೆ ನಮ್ಗೇನ್ ಹೇಳಕ್ ಬರ್ಬೇಡ್ರಿ. ಆಯ್ತಣ್ಣ, ನನಗ್ ಗೊತ್ತಿರೋ ಹುಡುಗಿ ಅವ್ನು ತೋರ್ಸ್ನ. ಅವ್ ಮದ್ವೆ ಹಾಕ ಕೇಳೋಣ ಲೋಫರ್ಗೆ. ಕರ್ಸೋಣ, ಅಕ್ಕಿನಿ ಕರ್ಸು. ಆನ ಅಕ್ಷರ ಬರಂಗಿಲ್ಲ. ಆ ಹುಡುಗಿ ನೋಡ್ರ ಬೆಂಗಳೂರಾಗ ಆಗತೈತಿ. ನೀನ್ ಸ್ವಲ್ಪ ಚೇಂಜ್ ಆಗ್ಬೇಕಲ್ಲೇ. ಚೇಂಜ್ ಹಾಕಂದ್ರೆ ಮಕ್ಕಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಲಾ? ಸರ್ಜರಿ ಮಾಡ್ಕೊಂತಲ್ಲ ನೀನೇ ಒಂದೇನ. ಮತ್ತೇನ್ ಮಾಡಕ್ ನೀನ್ ಹೇಳಿ, ಏನ್ ಮಾಡಕ್ ನಾನು? ತಿಕ್ಲ ಚೇಂಜ್ ಆಗ್ಬೇಕಂದ್ರ ಹೊಸ ಹೊಸ ಬಟ್ಟೆ ಹಾಕಬೇಕಲ್ಲೇ. ಆ ಹುಡುಗಿ ಕಣ್ಣಿಗೆ ಚಂದ ಕಾಣಬೇಕು. ಕರ್ಸೋಣ ಆಕಿನ, ನಾಳೆ ಕರ್ಸೋಣ. ಆಕಿದ ಕಾಲೇಜ್ ಹೋಗ್ಕೊಳ್ಳಲೇ. ಆಕಿ ರಜೆ ಯಾವ ಸಿಕ್ಕತಾವ ಬರ್ತಾಳ, ಅವ ನೋಡುವಂತೆ. ನೋಡ್ರಣ, ನೀ ಪಂಚಾಯತಿ ಕಟ್ಟಾಗ ಎಲ್ಲ ದೈವಸ್ಥರು ಕುಂತಿರಿ. ನಿಮ್ ಮುಂದೆನೆ ಈತ ಹುಡುಗಿ ಕರ್ಸ್ತಂತ ಹೇಳಣ. ಆ ಹುಡುಗಿನ ನಾ ಮದ್ವೆಗೇನಂತ ಮಾತು ಕೊಟ್ಟೇನೆ. ಇದ್ ಕರ್ಸ್ಬೇಕ, ನಾನ್ ಮದ್ವೆ ಆಗ್ಬೇಕಷ್ಟ. ಪಂಚಾಯತ್ ಬಗ್ಗೆ ಬಾ. ಹೇಳಮ್ಮ. ಹಲೋ ಅಣ್ಣ. ಅಣ್ಣ ನಾನು ಇಲ್ಲಿ ಅಗ್ರಿಬಾಂಬ್ನಲ್ಲಿ ರೀಚ್ ಆಗಿದ್ದೆ ಅಣ್ಣ. ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಆಟೋ ಮಾಡ್ಕೊಂಡ್ ಬರ್ತೀನಿ ಅಣ್ಣ. ಅಲ್ಲಮ್ಮ, ನಿನ್ನ ಆಟ ಗಿಟ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನ್ ರಾಮನಗರ ಸ್ಟ್ಯಾಂಡ್ ನಾಗ ಇದ್ಬಿಡು. ನಂದು ಆಟ ಐತೆ ತಂದ್ಬಿಡ್ತು ನಾನ. ಏನಣ್ಣ ಆರಾಮ? ಹ್ಞೂನಮ್ಮ ಆರಾಮದ. ನೀವ್ ಆರಾಮ? ನೀವ್ ಹೇಳಿದಕ್ಕೆ ಕೋಟ್ಯಾಧೀಶ್ವರನ್ನ ಬಿಟ್ಟು ನೀವ್ ಹೇಳಿದ ಒಂದೇ ಮಾತಿಗೆ ಆ ಹುಡುಗನ ನಾನು ಒಪ್ಕೊಂಡಿದ್ದೀನಿ. ಹ್ಞೂನಮ್ಮ, ವೆರಿ ಗುಡ್. ಆ ಹುಡುಗ ತುಂಬಾ ಒಳ್ಳೆನಮ್ಮ. ಏನಪ್ಪ, ಕೆಲವೊಂದು ವಿಚಾರದಲ್ಲಿ ಅವ್ನ್ ಬಿಟ್ರೆ ಅನಾಥ ಇನಾಥ ಅನ್ನೋದ್ ಬಿಟ್ರೆ ಬೇರೆ ಏನಿಲ್ಲ. ಎಲ್ಲ ಓಕೆ ಇದಾನೆ, ಬಾಯ್ ಸತ್ತು ಹುಡುಗ. ಅದ್ರ ಸಲುವಾಗಿ ಏನೋ ಒಂದ್ ಜೋಡಿ ಮಾಡೋಣ ಅಂತಂದೇಳಿ ಪ್ರಯತ್ನ ಮಾಡಕತ್ತೀವಿ. ಏನು ಅಣ್ಣ, ನಿಮ್ ಮಾತಿನ ಮೇಲೆ ನಂಬಿಕೆ ಇದೆ ನನ್ಗೆ. ಓಕೆ ಆಯ್ತಮ್ಮ, ಈ ನಂಬಿಕೆ ಉಳಿಸ್ಕೊಂತೀನಿ ನಾನು. ತೊಂದ್ರೆ ತಗೊಳಕ್ ಹೋಗ್ಬೇಡ. ಈಗ ಆ ಹುಡುಗನ್ ಮೀಟ್ ಮಾಡಿಸ್ತೀನಿ. ಸರಿ ಅಣ್ಣ. ಓಕೆ, ಒಂದ್ ನಿಮಿಷಮ್ಮ ಬಂದೆ. ಗೊತ್ತಾಗಲ್ಲ ನಿಮ್ಗೆ, ಹುಚ್ಚು ಸಾಕಾರ ಮಾಡ್ತಿರಲ್ಲ ಅಲ್ಲಿ. ಪಣಿ ತೋರ್ತಕ್ಕಂತಂದೇಳಿ ಹುಡುಗಿ ಕರ್ಕೊಂಡ್ ಬಂದಿನಿ. ಇಲ್ಲಿದ್ದೆಲ್ಲ ನಾಟಕ ಮಾಡಿದ್ನಪ್ಪ ಅಂದ್ರೆ ಬೂಟ್ ಬೂಟ್ಲೆ ಹೊಡೆದ್ಬಿಡ್ತು. ನಿಮಗೆ ಡೀಸೆಂಟ್ ಆಗಿರ್ಬೇಕಷ್ಟ. ಬರಮ್ಮ, ಪಣಿ ಇಲ್ಲೇ ಅದನ್ನ ಮೀಟ್ ಮಾಡಿಸ್ತೀನಿ. ಬರಮ್ಮ. ಲೇ, ನೀವೆಲ್ಲರೂ ಇಲ್ಲೇ ರೀ. ಪಣಿಗೆ ಹೋಗಿ ಮೀಟ್ ಮಾಡಿಸ್ಬರ್ತೀನಿ ಯಮ್ನ. ಅಣ್ಣ ಇನ್ನು ಎಷ್ಟು ದೂರ ಅಣ್ಣ? ಇಲ್ಲೇ ಬರಮ್ಮ, ಇಲ್ಲೇ ಅದನ್ ಬಾ. ಇಲ್ಲೇ ಇದನ್ ಬರಮ್ಮ. ಪಣಿ ಇವ್ರೇ ನೋಡಪ್ಪ ನಾ ಹೇಳಿದ್ದು. ಹೌದಾ? ನಮಸ್ತೆ. ಸರಿ ಸರಿ, ನೀವಿಬ್ರು ಮಾತಾಡ್ಕೊಳ್ರಿ. ಟೈಮ್ ಇಲ್ಲ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ ನೋಡ್ರಿ. ಪುಸ್ತಕ ನೋಡೋವ್ರಿಗೆ ಪುಸ್ತಕಲ್ಲ ಏನ್ ನಡೀತೈತೆ ಅಂತ. ಹಲೋ, ಇಲ್ಲೇನಾದ್ರೂ ಮಠ ಮಂತ್ರ ಮಾಡ್ಸಿದಾರಾ? ಇಲ್ಲ. ಮತ್ ಈ ಕಡೆ ಬಂದು ಕುತ್ಕೊಳ್ಳಿ.
ಸ್ವಲ್ಪ ಕಾಲು ಸ್ಲಿಪ್ ಆಗ್ಬಿಡ್ತ. ಮತ್ತೆ ಸರ್ಕೊಳಂಗಿದ್ರೆ ಅಲ್ಲೇ ಕುತ್ಕೊಂಡ್ಬಿಡಿ, ಮೇಲೆ ಕುತ್ಕೋತೀರಾ? ಇಲ್ಲ ಇಲ್ಲ ಕೂತಂತ. ಮತ್ತೆ ಮತ್ತೆ ಆರಾಮಕ್ಕ? ಏನಮ್ಮ ಮಾತಾಡಿದ್ರ? ಅವನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ, ಸಿಂಗಲ್ ಆಗಿ ಸಾಯ್ತಾನೆ. ನೋಡಪ್ಪ ಈಗ ಗೊತ್ತಾತ ಅವ್ನ ವಿಚಾರ ಏನಮ್ಮದ, ಇದಕ್ಕೆ ನಾವು ಹೊರೆಯಕತ್ತಿದ್ದ. ಇರ್ಲಿ